ಆಚರಿಸುವುದಕ್ಕೆ ಒಂದು ವಿಶೇಷವಾದ ಅರ್ಥ ಇದೆ. ಇವರು ನಮ್ಮೂರಿನವರು ಅಂತ ಹೇಳ್ಕೊಳ್ಳೋದು ಅವರಿಗೆ ಹೆಮ್ಮೆ ಇದೆ, ಇರಬೇಕಾದದ್ದು. ಮುಂದೆ ಎಷ್ಟೋ ಶತಮಾನಗಳು ಕಳೆದರೂ ಕೂಡ ಈ ಊರು ಕೋಟ ಅಂತ ಅಂದ್ರೆ ಯಾವುದು ಅಂತ ಅಂದ್ರೆ ಶಿವರಾಮ್ ಕಾರಂತರು ಅನ್ನೋರಿದ್ದ ಊರು ಅಂತ ಅದು ಪ್ರಸಿದ್ಧವಾಗಿ ಉಳಿಯುತ್ತೆ. ಇವತ್ತು ಗದಗಂದ್ರೆ ಏನು ಅನ್ನೋದ್ರೆ ಈಗೆಲ್ಲ ಇತ್ತೀಚೆಗೆ ಜಿಲ್ಲಾ ಕೇಂದ್ರವಾಯ್ತಷ್ಟೇ, ಅದಕ್ಕೆ ಮೊದಲೇ ಜಿಲ್ಲಾ ಕೇಂದ್ರವಾಗಿರಲಿಲ್ಲ. ಗದಗು ಅಂದ್ರೂ ಕುಮಾರವ್ಯಾಸ, ಗದಗಿನ ನಾರಾಯಣಪ್ಪ. ಹಿಂದೆ ಹೋದ್ರೆ ಯಾರು ಕೇಳ್ತಾ ಇದ್ರು ಗದಗು ಅಂತ ಅನ್ನೋ ಹೆಸರನ್ನು. ಅದೇ ರೀತಿಯಲ್ಲಿ ಈ ಗ್ರಾಮದವರು ಕಾರಂತರು ನಮ್ಮೋರು ಅಂತ ಅಭಿಮಾನ ಇಟ್ಕೊಂಡು ಇಂಥ ಕಾರ್ಯಕ್ರಮ ಏರ್ಪಡಿಸ್ತಿರೋದು ಬಹಳ ಉಚಿತವಾಗಿದೆ. ಕಾರಂತರ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿದೆ. ನಾನು ಮುಖ್ಯವಾಗಿ ಇವತ್ತು ಹೇಳಬೇಕಾದ್ದೇನೆಂದರೆ, ಅವರು ಬಹಳ ದೊಡ್ಡ ಲೇಖಕರು, ದೊಡ್ಡ ಕಾದಂಬರಿಕಾರರು. ಕಾರಂತರು ಬರೆಯೋದಕ್ಕಿಂತ ಮೊದಲು ಕನ್ನಡ ಕಾದಂಬರಿಗಳು ಯಾವ ರೀತಿ ಇದ್ವು, ಕಾರಂತರು ಬಂದ ಮೇಲೆ ಯಾವ ರೀತಿ ಆದವು ಅಂತ ಅನ್ನೋದು ಬಹಳ ಮುಖ್ಯವಾದದ್ದು. ಕಾರಂತರು ವಾಸ್ತವತಾವಾದಿಯನ್ನ ಕಾದಂಬರಿ ಬರಹಕ್ಕೆ ದೊಡ್ಡ ಪ್ರಮಾಣದಲ್ಲಿ ತಂದವರು. ಅದಕ್ಕಿಂತ ಮೊದಲು ನವೋದಯ ಕಾಲದಲ್ಲಿ ಮತ್ತು ಪ್ರಗತಿಶೀಲರ ಕಾಲದಲ್ಲಿ, ನವೋದಯ ಕಾಲದೊಳಗೆ ಅಷ್ಟು ಮಟ್ಟಿಗೆ ವಾಸ್ತವತೆ ಇರಲಿಲ್ಲ. ಅಲ್ಲಿ ಆದರ್ಶ ಜಾಸ್ತಿ ಇರ್ತಾ ಇತ್ತು. ಆಮೇಲೆ ಬಂದಂಥ ಪ್ರಗತಿಶೀಲರ ಕಾಲದೊಳಗೆ ಐಡಿಯಾಲಜಿ ಶುರುವಾಗಿದೆ. ಕಾರಂತರಲ್ಲಿ ಐಡಿಯಾಲಜಿ ಯಾವುದೂ ಇಲ್ಲ. ಅವರದ್ದು ಮುಕ್ತವಾದಂಥ ಮನಸ್ಸು, ಮುಕ್ತವಾದಂಥ ಬರವಣಿಗೆ. ಅದು ಬಹಳ ಮುಖ್ಯವಾಗಬೇಕಾದದ್ದು. ಒಬ್ಬ ಲೇಖಕರಿಗೆ ಆ ಮುಕ್ತವಾದ ಮನಸ್ಸು ಬಹಳ ಬೇಕಾಗ್ತದೆ. ಕಾರಂತರು ಬರೀ ಕಾದಂಬರಿಕಾರರಲ್ಲ, ಯಕ್ಷಗಾನವನ್ನು ಕೂಡ ಅದಕ್ಕೊಂದು ಹೊಸ ಸ್ವರೂಪವನ್ನು ಕೊಟ್ಟರು. ಅವರಿಗೆ ಪೇಂಟಿಂಗ್ ಗೊತ್ತಿತ್ತು. ಕೆ ಹೆಬ್ಬಾರರು ಅವ್ರಿಗೂ ಬಹಳ ಆತ್ಮೀಯರು. ಕೆ ಹೆಬ್ಬಾರರು ಯಾವ ರೀತಿಯಲ್ಲಿ ಪೇಂಟ್ ಮಾಡ್ತಿದ್ರು, ಕಾರಂತರು ಅದೇ ರೀತಿಯಲ್ಲಿ ತಾವು ಪೇಂಟ್ ಮಾಡೋರು. ರೇಖಾಚಿತ್ರಗಳನ್ನು ಬಹಳ ಚೆನ್ನಾಗಿ ಬರೆಯೋರು. ಅವರ ಪುಸ್ತಕಕ್ಕೆ ಅವರೇನೆ ಕವರ್ ಪೇಜ್ ಬರೀತಾ ಇದ್ರು. ಅವರಿಗೆ ಯಾವುದು ಗೊತ್ತಿಲ್ಲ, ಎಲ್ಲದರೊಳಗೂ ಆಸಕ್ತಿ ಇತ್ತು. ಈಗ ಇವತ್ತು ಶ್ರೀಮತಿ ಕನಕಮೂರ್ತಿ ಅನ್ನುವಂಥ ಒಬ್ಬ ದೊಡ್ಡ, ನಮ್ಮಲ್ಲಿ ಶಿಲ್ಪಿ ಅಂದರೆ ಸಾಧಾರಣವಾಗಿ ಅದು ಗಂಡಸರೇ ಮಾಡಬೇಕಾದದ್ದು, ಹೆಂಗಸರು ಅಲ್ಲಾದ ಕ್ಷೇತ್ರ ಅಂತ ಒಂದು ನಂಬಿಕೆ ಇದೆ. ಸ್ವಲ್ಪ ಮಟ್ಟಿಗೆ ಅದಕ್ಕೆ ಕಾರಣವೂ ಇದೆ. ಯಾಕೆಂದರೆ ಕಲ್ಲಿನಲ್ಲಿ ಹಿಡಿದ ಕೆಲಸ ಮಾಡಿ ಅದಕ್ಕೆ ಶಿಲ್ಪವಾಗಿ ತರಬೇಕಾದ್ರೆ ಬಹಳ ಇದಾಗುತ್ತೆ, ಸುಸ್ತಾಗುತ್ತೆ, ಅವಳೆಲ್ಲ ನೋವು ಬಂದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಜೊತೆಗೆ ಹೆಂಗಸರು ಗರ್ಭಿಣಿಯಾದ ಕಾಲದೊಳಗೆ ಈ ಕೆಲಸ ಮಾಡಬಾರ್ದು, ಮಾಡಬಾರ್ದು. ಅಂಥದ್ರೊಳಗೆ ಈ ಕ್ಷೇತ್ರದಲ್ಲಿ ದೊಡ್ಡ ಶಿಲ್ಪಿಯಾಗಿ ಬೆಳೆದಿರುವಂಥ ಈ ಮಹಿಳೆ ಕಾರಂತರ ಒಬ್ಬ ದೊಡ್ಡ ಅಭಿಮಾನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಂತರ ಈ ಶಿಲ್ಪವನ್ನ ನನಗೆ ಒಂದು ಕಾಣಿಕೆಯಾಗಿ ಕೊಟ್ಟಿದ್ದಾರೆ.
ಅದು ನನಗೆ ದೊಡ್ಡ ಪ್ರೀತಿಯ ಮತ್ತು ದೊಡ್ಡ ಗೌರವದ ವಸ್ತು ಅಂತ ನಾನು ಭಾವಿಸ್ತೇನೆ. ಕಾರಂತರು ಎಷ್ಟು ದೊಡ್ಡ ಲೇಖಕರು, ಅದಕ್ಕಿಂತ ದೊಡ್ಡ ವ್ಯಕ್ತಿ. ಇದು ಬಹಳ ಮುಖ್ಯವಾದದ್ದು. ಎಷ್ಟೋ ಜನ ಒಳ್ಳೆ ಲೇಖಕರಾಗಿರ್ತಾರೆ, ಆದರೆ ವ್ಯಕ್ತಿತ್ವ ಅಷ್ಟು ದೊಡ್ಡದಾಗಿರಲ್ಲ. ಒಂದು ಸಣ್ಣ ಉದಾಹರಣೆ ನಿಮಗೆ ಕೊಡ್ತೀನಿ. ಕಾರಂತರು ಎಷ್ಟು ಜನಕ್ಕೆ ಕಡುಬಡತನದಲ್ಲಿರುವಂಥ ಜನಕ್ಕೆ, ಅದರೊಳಗೂ ಕಡುಬಡತನದಲ್ಲಿ ಇರುವಂತಹ ವಿಧವೆಯವರಿಗೆ, ಆ ಕಾಲದೊಳಗೆ ವಿಧವೆಯರು ಪಾಡು ಅಂತಂದ್ರೆ ಹೇಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಕಷ್ಟದಲ್ಲಿರ್ತಿದ್ರು. ಈಗ ಆಗಿನ ಸರಿಯಾದ ವೈದ್ಯಕೀಯ ಇರಲಿಲ್ಲ, ಮೆಡಿಕಲ್ ಸಪೋರ್ಟ್ ಇರಲಿಲ್ಲ. ಎಷ್ಟೋ ಜನ ಗಂಡನ್ನು ಸತ್ತೋಗ್ಬಿಡೋದು. ಅವಾಗ ವಿಧವೆಯರ ಸಂಖ್ಯೆ ಬಹಳ ಇರ್ತಿತ್ತು. ಕಾರಂತರು ಬಹಳ ಜನ ವಿಧವೆಯರಿಗೆ ಪ್ರತಿ ತಿಂಗಳೂ ಹಣ ಕಳಿಸ್ತಾರೆ. ಆ ಹಣ ಕಳಿಸೋಕ್ಕೆ ಅವರೇನು ಶ್ರೀಮಂತರೇನಲ್ಲ ಕಾರಂತರು, ಆದರೆ ಇದ್ದದ್ರೊಳಗೆ ಆ ಬ್ಯಾಂಕಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಇಷ್ಟು ಹಣ ಇದ್ದವರಿಗೆ ಕಳಿಸ್ಬೇಕು ಹಾಗೆ ಅಂತ ಹೇಳಿ ಮಾಡ್ತಾ ಇದ್ರು. ಅದು ಯಾರಿಗೂ ಅವರು ಹೇಳ್ತಾ ಇರಲಿಲ್ಲ. ಇದು ದೊಡ್ಡತನ ಅಲ್ಲದೆ ಧೈರ್ಯವಾಗಿ ಅವ್ರು ಮಾತಾಡೋದು, ಏನು ಹೇಳಬೇಕು ಅದನ್ನು ಧೈರ್ಯವಾಗಿ ಮಾತಾಡೋದು. ನಿಮಗೆ ಗೊತ್ತಿರಬಹುದು, 1975ರಲ್ಲಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಕಾರಂತರು ತಮಗೆ ಸರ್ಕಾರ ಕೊಟ್ಟಿದ್ದಂಥ ಪದ್ಮಭೂಷಣ ಪ್ರಶಸ್ತಿಯನ್ನ ಓಪನ್ ಆಗಿ ಇಂದಿರಾ ಗಾಂಧಿಗೆ ಕಳಿಸಿ, ಈ ಸರ್ಕಾರಕ್ಕೆ ನನ್ನಂಥವರಿಗೆ ಈ ಪ್ರಶಸ್ತಿಯನ್ನು ಕೊಡುವ ಯೋಗ್ಯತೆ ಇಲ್ಲ, ಆ ಯೋಗ್ಯತೆಯನ್ನು ಸರ್ಕಾರ ಕಳ್ಕೊಂಡಿದೆ ಅಂತ ಹೇಳಿ ಅವರು ವಾಪಸ್ ಕಳಿಸಿ ಅದನ್ನು ಪ್ರೆಸ್ಗೂ ಕೊಡಬಹುದು. ಆದರೆ ಪ್ರೆಸ್ನವರು ಅದನ್ನು ಹಾಕಲಿಲ್ಲ. ಯಾಕೆಂದ್ರೆ ಪ್ರೆಸ್ನವ್ರಿಗೂ ಕೂಡ ಅಷ್ಟೊಂದು ಭಯ ಹುಟ್ಟಿಸ್ಬೋದು. ಆದರೆ ಎಲ್ಲರಿಗೂ ಗೊತ್ತಾಯ್ತು ಈ ಧೈರ್ಯ ಎಷ್ಟು ಜನ ಲೇಖಕರಿಗೆ. ಇದು ಕಾರಂತರ ವ್ಯಕ್ತಿತ್ವ ಅಂತ. ಜೊತೆಗೆ ಅವರಿಗೆ ಇನ್ಯಾವ ಇನ್ಕಮ್ ಕೂಡ ಇರ್ತಿರ್ಲಿಲ್ಲ. ಆರಂಭದ ದಶೆಯಲ್ಲಿ ಅವರ ಪುಸ್ತಕವನ್ನ ಅವರೇ ಪ್ರಿಂಟ್ ಮಾಡಿ ಅವರೇ ಮಾರಾಟಕ್ಕಿಟ್ಟು ಆ ಬರುವ ಲಾಭದೊಳಗೆ ಜೀವನ ಮಾಡೋದು. ಅಂಥವ್ರಿಗೆ ಇಷ್ಟು ದಾನ ಮಾಡ್ತಾರೆ. ಇದು ಅವರ ವ್ಯಕ್ತಿತ್ವ. ಇನ್ನೊಂದು ಬಹಳ ಮುಖ್ಯವಾದದ್ದು ಏನಂದರೆ, ಕಾರಂತರ ಬಗ್ಗೆ ಒಂದು ಆಪಾದನೆ ಇದೆ. ಆ ಆಪಾದನೆ ಇತ್ತೀಚಿನವ್ರು ಮಾಡ್ತಾ ಇರುವಂಥದ್ದು. ಈ ಐಡಿಯಾಲಜಿ ಜನಗಳು ಅವರು ಕಾರಂತರ ಬಗ್ಗೆ ಒಂದು ಆಪಾದನೆ ಏನಂದ್ರೆ, ಅವರು ರೈಟಿಸ್ಟು ಅಂತ. ರೈಟಿಸ್ಟ್ ಅಂತ ಅನ್ನೋದೇ ಆಪಾದನೆ. ಇವತ್ತು ರೈಟಿಸ್ಟ್ ಅನ್ನೋದು ಆಪಾದನೆ. ಅದಕ್ಕೊಂದು ಉದಾಹರಣೆ ನಿಮಗೆ ಕೊಡ್ತೀನಿ. ಈ ಬ್ರಿಟಿಷರ ಸೆಕೆಂಡ್ ವರ್ಲ್ಡ್ ವಾರ್ ಆಗ್ತಾ ಇದ್ದಾಗ ನಮ್ಮ ಸೈನಿಕಗಳು ಬೇರೆ ಬೇರೆ ಕಡೆಗೆ ಲಕ್ಷಾಂತರ ಸೈನಿಕರನ್ನೆಲ್ಲ ಕಳಿಸ್ತಾ ಇದ್ರು. ಇನ್ನೂ ತಿರ್ತಿರ್ಲಿಲ್ಲ. ಯುರೋಪಲ್ಲಿ ಎಲ್ಲಿದೆ ಅಷ್ಟು ಆ ಯುದ್ಧ ನಡೀತಾ ಇರಬೇಕಾದ್ರೆ ಏನು ದಿನಸಿಧಾನ್ಯ ಬೆಳೀತಿರ್ತಿರ್ಲಿಲ್ಲ. ಬ್ರಿಟನ್ನೊಳಗಂತೂ ಏನು ಇರ್ತಿರ್ಲಿಲ್ಲ. ಈ ಆಫ್ರಿಕಾ ಮೊದಲಾದ ಕಡೆಯಲ್ಲಿ ಆಗ್ತಾ ಇತ್ತು, ಯುದ್ಧದ ಕಡೆಯಲ್ಲೂ ಏನು ಬೆಳೀತಾ ಇರಲಿಲ್ಲ ಯುದ್ಧದಿಂದ. ಆಗ ಬ್ರಿಟಿಷರೇನ್ ಮಾಡಿದ್ರು ಅಂದ್ರೆ, ಇಂಡಿಯಾ ದೇಶಗಳಿಗೆ ಏನೇನು ಬೆಳೀತಾ ಇತ್ತೋ ಅದನ್ನೆಲ್ಲನೂ ಕಿತ್ಕೊಂಡ್ಬಿಟ್ಟು ಅಲ್ಲಿ ಕಳ್ಸೋಕೆ ಶುರು ಮಾಡಿದ್ರು. ಅವಾಗ ಈ ಫುಡ್ ಕಂಟ್ರೋಲ್ ಅಂತ ಅನ್ನೋದು ಬಂತು. ರೇಷನ್ ಅನ್ನೋ ಶಬ್ದ ಬಂತು. ಯಾರು ಇಂಡಿಯಾ ದೇಶಗಳಿಗೆ ರೇಷನ್ ಅನ್ನೋ ಶಬ್ದನೇ ಕೇಳಿರ್ಲಿಲ್ಲ. ಅವಾಗ ಹೇಗೆ ಮಾಡ್ತಿದ್ರು ಅಂತಂದ್ರೆ, ಈ ಬೆಳೀತಾರಲ್ಲ ರೈತರು ಹಳ್ಳಿಲಿ, ಆ ಬೆಳೆಯನ್ನ ಎಷ್ಟು ಬೆಳೆ ಆಯ್ತು ಅನ್ನೋದನ್ನ ಲೆಕ್ಕ ಬರಿಬೇಕು.
ಯಾರು ಊರು ಶಾನ್ಭೋಗರು ಪಟೇಲರು ಇಬ್ಬರು ಸೇರೋದನ್ನು ಲೆಕ್ಕ ಬರಿಬೇಕು. ಅದಕ್ಕೆ ಅವಾಗ ರೂಪಾಯಿ ಭದ್ರಾಣಿ ಅಂತ ಇತ್ತಲ್ಲ, ಕಂಪ್ಲೀಟು ಎಕರೆಗೆ ಇಷ್ಟು ರಾಗಿ ಬೆಳಿಬೇಕು ಅಂತ ಒಂದು ಲೆಕ್ಕ ಸರ್ಕಾರ ಇಟ್ಕೊಂಡಿದ್ರೆ ಅದು ಪೂರ್ತಿ ಬಂತು ಅಂತಂದ್ರೆ ಅದಕ್ಕೆ 10 ಆಣಿ, ಅರ್ಧ ಬೆಳೆ ಆಯ್ತು ಅಂತಂದ್ರೆ 8 ಆಣಿ, ಇನ್ನು ಕಡಿಮೆ ಆಯ್ತು ಅಂದ್ರೆ 4 ಆಣಿ, ಈ ಥರದಲ್ಲಿ ಲೆಕ್ಕ ಬರಿಬೇಕು. ಆ ಬರೆದ್ರೆ ಅದಕ್ಕೆ ತಕ್ಕನಾಗಿ ಗೌರ್ಮೆಂಟ್ನವ್ರು ಬಂದು ನೀನು 16 ಆಣಿ ಬೆಳೆ ಬೆಳೆದಿದ್ದೀಯಾ, 12 ಆಣಿ ಬೆಳೆ ಬೆಳೆದಿದ್ದೀಯಾ, ಅದರೊಳಗೆ ನಿನ್ನ ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಅಂದ್ರೆ ನಾವು ಅದನ್ನ ಡಿಸೈಡ್ ಮಾಡೋದು. ನಾವು ಅಷ್ಟನ್ನು ನಿಮಗೆ ಬಿಟ್ಟು ಉಳಿದನ್ನ ನಾವು ತಗೊಂಡು ಹೋಗ್ತೀವಿ ಸರ್ಕಾರಕ್ಕೆ ಅಂತ ಹೇಳ್ಕೊಂಡು ತಗೊಂಡು ಊರಿನಲ್ಲಿ ರೈತರುಗಳ ಮನೆ ಒಳಗೆ ಕಣಜ ಅಂತ ಇರ್ತಾ ಇದೆ, ಹಾಗೇ ಹೂ ಅಂತ ಇರ್ತಾ ಇದೆ. ಇವ್ರೇನ್ ಮಾಡೋರು ಅಂತಂದ್ರೆ ಈ ಸರ್ಕಾರದವರು ಬಂದುಬಿಟ್ಟು ಆ ಶೇಖ್ದಾರರು ಅಂತ ಹೇಳೋರು ಅಂದ್ರೆ ಹೋಬಳಿ ಇನ್ಸ್ಪೆಕ್ಟ್ರಿಗೆ ಅವರು ಮತ್ತೆ ಅವರ ಜವಾನ ಇಬ್ಬರು ಬರೋದು, ದೊಡ್ಡ ಬಿದರ ಇದನ್ನ ದೊಡ್ಡ ಬಿದರ ಗಡಿ ಕೋಲ ತಗೊಂಡ್ಬಂದ್ಬಿಡೋದು. ಆ ಕಣಜ ಹೊಡೆದಕ್ಕೆ ಅವನು ತಿಳಿಸಿ ಅದನ್ನ ಇದು ಮಾಡಿ ಇದ್ರ ಕಣದ ಇಷ್ಟು ಅಗಲ ಇರುವಂತಹ ಕಣಜಕ್ಕೆ ಇಷ್ಟು ಆಳ ಹೋದ್ರೆ ಇಷ್ಟು ರಾಗಿ ಇದೆ ಅದರೊಳಗೆ, ಅಥವಾ ಇಷ್ಟು ಭತ್ತ ಇದೆ ಅದರೊಳಗೆ, ಅದೇ ರೀತಿಯೊಳಗೆ ಈ ಥರದಲ್ಲಿ ಅವನು ಹೇಳೋದು. ಆ ಶೇಖ್ದಾರ ಜವಾನ ಒಳಗಡೆ ಹೋಗಿ ಎಲ್ಲ ಮಾಡಿದಾಗ ಆ ರೈತರು ಆ ಜವಾನನ ಕಾಲಿಟ್ಕೊಂಡು ಹಣ ಸ್ವಲ್ಪ ನೋಡ್ ಬರೆಯೋಣ ನಮಗೆ ತಿನ್ನಕ್ಕಿರೋದಿಲ್ಲ ಹಾಗೆ ಅಂತ ಅವನು ಹೇಳೋದು. ಅವನು ಎಷ್ಟು ಕೊಡ್ತೀಯ ಅಂತ ಕೇಳೋದು. ಹೀಗಾಗಿ ಆ ಶೇಖ್ದಾರ ಜವಾನೇ ಶ್ರೀಮಂತನಾಗ್ತಾರೆ. ಅದರೊಳಗೆ ಶೇಖ್ದಾರಿಗೂ ಹೋಗೋದು ಪಾಲು, ಮೇಲ್ನವ್ರಿಗೂ ಹೋಗೋದು. ಅವನು ಹೇಗೆ ಹೋಗ್ತಿದ್ದ ಅಂದ್ರೆ ನನ್ನ ಹೋಬಳಿಲಿ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯಲ್ಲಿ ದ್ವಾಮ ಅನ್ನೋ ಹೆಸರನ್ನು ಶೇಖ್ದಾರ ಜವಾನ್ ಆಗಿದ್ದ. ಅವನು ಒಳಗಡೆ ಬಂತು ಅಂತಂದ್ರೆ ಗಮನ ಅಂತ ಎಲ್ಲವನಿಗೆ ಅಣ್ಣ ಅಂತ ಸೇರಿಸಿ ಎಲ್ಲ ಹೇಳೋದು. ಅವನು ಕೆಲವು ತಿಂಗಳಲ್ಲಿ ದ್ವಾಮಣ್ಣ ಆಗಿದ್ದವನು ದ್ವಾಮೆ ಗೌಡ ಆದ ಅವನ ಹೆಸರು. ಆಮೇಲೆ ದ್ವಾಮೆ ಗೌಡ್ರು ಅವರು, ಆಮೇಲೆ ಯಜಮಾನ್ರು ಅಂತ ಕೂಗುತ್ತರು. ಅವಾಗ ವಿಮಾನ ಅನ್ನೋದನ್ನ ಜನಗಳು ನೋಡಿದ್ರು ಅಷ್ಟೇನೆ, ಯಾವುದೋ ಯುದ್ಧದ ವಿಮಾನಗಳು ಅಕಸ್ಮಾತ್ ಏನಾರೋ ಹೋದಿದ್ರೆ ನೋಡಿದ್ರು ಅಷ್ಟೇ. ವಿಮಾನದಲ್ಲಿ ಮನುಷ್ಯರು ಹೋಗ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ ಮಂಡ್ಯೊಳಗೆ. ಅವನು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಮದ್ರಾಸ್ಗೆ ವಿಮಾನದಲ್ಲಿ ಹೋದ. ಶೋಕಿ ನೋಡ್ಬೇಕು, ವಾಪಸ್ ಬರೋದಕ್ಕೂ ವಿಮಾನದಲ್ಲೇ ಬರ್ತಾವೆ. ಅವಾಗ ಇಡೀ ನಮ್ಮ ಹೋಬಳಿಯಲ್ಲಿ ವಿಮಾನದ ಪ್ರಯಾಣ ಮಾಡಿದವನ ದ್ವಾಮಣ್ಣನೇ ಹೊರತು ಇನ್ಯಾರೂ ಮಾಡಲಿಕ್ಕೆ ಆಗಿರಲಿಲ್ಲ ಅವರಿಗೆ. ಅವನು ಅಷ್ಟೊಂದು ಕೊಂಬೆ ಬಿಟ್ಟ. ಹೀಗೆ ಇದು ಇಡೀ ಭಾರತ ದೇಶಗಳಿಗಿತ್ತು. ಅವಾಗ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಮೊಟ್ಟ ಮೊದಲನೇ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಇದು ಎಲ್ಲನೂ ರೈತರಿಂದ ಸರ್ಕಾರ ತಗೊಂಡ್ಬರ್ಬೇಕು, ಆಮೇಲೆ ರೈತರಿಗೆ ನಿಮ್ಮಂದು ಎಷ್ಟು ಜನ ನಿಮ್ಮಂದು ಎಷ್ಟು ಜನ ಅಂತ ಲೆಕ್ಕ ಹಾಕಿ ಕೊಡೋದು. ವಾರಕ್ಕೊಂದು ದಿವಸ ಆ ರೇಷನ್ಗೋಸ್ಕರವಾಗಿ ಬಂದು ಕಾಯೋದು ಜನಗಳು. ನೀರಿ ಆ ಕಾದೋಗೆ ಅಲ್ಲೂ ಕಡೆ ಲಂಚ ಇರ್ತಾ ಇತ್ತು. ಇದು ಕಮ್ಯುನಿಸ್ಟ್ ಸಿಸ್ಟಮ್. ಇದು ನಮ್ಮ ಮೊಟ್ಟ ಮೊದಲನೇ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರುಗೆ ಈ ಸಿಸ್ಟಮ್ ಸರಿ ಅನ್ನಿಸ್ತು. ಯಾಕೆಂದ್ರೆ ಕಮ್ಯುನಿಸ್ಟ್ ದೇಶಗಳು ಹೀಗೆ ಇದ್ದು ಸರಿ. ಆವಾಗ ಇದು ಕಂಟಿನ್ಯೂ ಆಯಿತು. ಜನಗಳಿಗೆ ಹಾಹಾಕಾರ, ಲಂಚ ಕೊಡಬೇಕು, ಇಷ್ಟು ಹಾಹಾಕಾರವಾಗ್ತಾ ಇತ್ತು. ಆಗ ರಾಜಗೋಪಾಲಾಚಾರ್ಯವರು ಮದ್ರಾಸ್ಗೆ, ಆ ಮದ್ರಾಸ್ ಪ್ರೆಸಿಡೆನ್ಸಿಗೆ ಚೀಫ್ ಮಿನಿಸ್ಟರ್ ಆದರು. ಅವ್ರು ಮಾಡಿದ ಮೊಟ್ಟ ಮೊದಲನೇ ಕೆಲಸ ಏನು ಅಂತಂದ್ರೆ ಈ ಸಿಸ್ಟಮ್ ಅನ್ನು ಕಿತ್ತಾಕೋದು.
ರೈತ ತಾನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಬೆಳ್ಕೊಳ್ಳಿ, ತನ್ನ ಮನೆಗಾಗುವಷ್ಟು ನಾವು ಇಟ್ಕೊತಾನೆ, ಉಳಿದದ್ದು ಮಾರ್ಕೊತಾನೆ. ಅದನ್ನು ಮಾರೋದಕ್ಕೆ ಯಾವ ಸಿಸ್ಟಮು ಬೇಕಾಗಿಲ್ಲ, ಗೌರ್ಮೆಂಟಿನ ಇದು ಇಂಟರ್ಮೀಡಿಯೇಸಿ ಬೇಕಾಗಿಲ್ಲ ಅಂತ ಅನ್ನೋದನ್ನ ರಾಜಗೋಪಾಲಾಚಾರಿ ಅವರು ತಂದ್ರು. ನೆಹರುವಿಗೆ ಗೊತ್ತಾಯ್ತು, ನೀವೇನು ಹಾಳು ಮಾಡ್ತಾ ಇದ್ದೀರಾ ದೇಶನ, ಸಿಸ್ಟಮ್ ಅನ್ನು ಹಾಳು ಮಾಡ್ತಾ ಇದ್ದೀರಾ. ಹಾಗೆ ರಾಜಗೋಪಾಲಾಚಾರ್ಯ ಮೇಲೆ ಅವ್ರು ಹೇಗೋದು, ರಾಜಗೋಪಾಲಾಚಾರ್ಯ ಹೇಳಿದ್ರು, ನಾನು ಹಳ್ಳಿಯೋನು, ನಾನು ವಕೀಲನಾಗಿದ್ದವನು, ಹೇಗೆ ಜನಗಳು ಅವರ ಪದಾರ್ಥವನ್ನ ಅವರು ಮಾಡಿಕೊಳ್ಳುವಂತ ಸ್ವಾತಂತ್ರ್ಯ ಅವ್ರಿಗೆ ಇಲ್ಲದೆ ಇದ್ರೆ ಇದು ಗುಲಾಮ, ಇದು ಬ್ರಿಟಿಷರ ಕಾಲದ್ದು ಇದು. ಹಾಗೆ ನನ್ನನ್ನೇ ಕೇಳಕ್ ಬರಬಾರದು ಅಂತ ರಾಜಗೋಪಾಲಾಚಾರ್ಯ ಹೇಳಿದ್ರು. ಯಾಕೆಂದ್ರೆ ರಾಜಗೋಪಾಲಾಚಾರ್ಯಗಿದ್ದಂಥ ಧೈರ್ಯ ನೆಹರು ಕೈಲಿ ಮಾತಾಡೋದು ಬೇರೆಯವ್ರು ಕೇಳಿಲ್ಲ. ಒಂದು ವರ್ಷದೊಳಗೆ ಮದ್ರಾಸ್ ಪ್ರೆಸಿಡೆನ್ಸಿಲಿ ಈ ಫುಡ್ಡಿನ ಪ್ರಾಬ್ಲಮೇ ಇರಲಿಲ್ಲ, ಹಾಹಾಕಾರವೇ ಇರಲಿಲ್ಲ. ರೈತರು ಬೆಳೆಯೋರು, ಕಷ್ಟಪಟ್ಟು ಬೆಳೆಯೋರು, ನಮಗೆ ಆಗುವಷ್ಟು ನಿಂತ್ಕೊಳ್ಳೋರು, ಉಳಿದನ್ನು ಮಾಡಿಬಿಡೋರು, ಆಮೇಲೆ ನಮ್ಮ ಉಳಿದ ಖರ್ಚುಗಳಿಗೆಲ್ಲ ಅದೆಲ್ಲ ಆಗ್ತಾ ಇತ್ತು. ಆಗ ಬೇರೆ ಸ್ಟೇಟ್ಗಳಲ್ಲಿ ಇದ್ದಂಥವ್ರು ಅವರೆಲ್ಲ ಕಾಂಗ್ರೆಸ್, ಬೇರೆ ಸ್ಟೇಟ್ನವ್ರು ಇದ್ದಂಥವ್ರು ಅವಾಗ ಹೇಳಿದ್ರು ನೆಹರು ಅವರಿಗೆ, ಇದನ್ನ ರಾಜಗೋಪಾಲಾಚಾರಿ ಮಾಡಿದ್ದು ಬಹಳ ಒಳ್ಳೆಯದು, ನಾವು ಆ ಥರದೊಳಗೆ ಇದನ್ನ ಮಾಡಬೇಕು, ಇಲ್ಲದೆ ಹೋದ್ರೆ ನಮ್ಮಲ್ಲೂ ಕೂಡ ಹಾಹಾಕಾರವನ್ನು ತಪ್ಪಿಸೋಕ್ಕಾಗಲ್ಲ ಅಂತ ಹೇಳಿದ್ರು. ಅವಾಗ ಬೇರೆ ಕಡೆನೂ ತಪ್ಪು. ಇದು ಈ ದಿನಸಿನ ರೈತರು ತಮಗೆ ಬೇಕಾದಷ್ಟು ಬೇಕಾದ ಕಡೆಗೆ ಮಾರುವಷ್ಟು ಸ್ವಾತಂತ್ರ್ಯ ಅವರಿಗೆ ಇರಬೇಕು. ಆವಾಗಲೇನೆ ರೈತರು ಸುಖವಾಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಸುಖವಾಗಿರುತ್ತೆ ಅಂತ ಅನ್ನೋ ಮಾತನ್ನ ಈಗೆಲ್ಲೋ ಈ ನಮ್ಮ ಪ್ರೈಮ್ ಮಿನಿಸ್ಟ್ರು ಮೋದಿಯನ್ನೇ ಹೇಳಿದ್ರೆ, ಇವಾಗ ನಮ್ಮ ವಿರೋಧ ಪಕ್ಷದವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡಿದ್ರೆ ರೈತ ಹಾಳಾಗ್ತಾರೆ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯಾಕೆ ಸ್ಟ್ರೈಕ್ ಮಾಡ್ತಿದ್ದಾರೆ? ಬೇರೆ ಕಾರಣವೂ ಇದೆ, ಅದನ್ನೇನು ನಾನೇನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಅದ್ರ ಜೊತೆಗೆ ಒಂದೇನಿದೆ ಅಂದರೆ, ಒಂದು ಮೆಂಟ್ಯಾಲಿಟಿ ಇದೆ, ಆ ನೆಹರು ಕಾಲದಿಂದ ಆದಂತಹ ಕಮ್ಯುನಿಸ್ಟ್ ಮೆಂಟ್ಯಾಲಿಟಿ ಇದೆಯಲ್ಲ, ಅದು ತಲೆವಳಿಕೆ. ಇದು ರಾಜಗೋಪಾಲಾಚಾರ್ಯನ ಆಗಿನ ನ್ಯೂಸ್ ಪೇಪರ್ ಕೂಡ ಎಲ್ಲ ಬರೀತಾ ಇದ್ದದ್ದು. ಆ ಮುದುಕ ಶ್ರೀಮಂತರಿಂದ ದುಡ್ಡು ತಿನ್ಕೊಂಡು ಅವ್ರ ಪರವಾಗಿದ್ದಾನೆ, ಅದಕ್ಕೋಸ್ಕರವಾಗಿ ಈ ಥರ ಹೇಳ್ತಾ ಇದ್ದಾನೆ ಅಂತ ರಾಜಗೋಪಾಲಾಚಾರ್ಯನ ಸೂಫು ಮಾಡುತ್ತೇವೆ. ಕಾರಂತರು ರಾಜಗೋಪಾಲಾಚಾರ್ಯಂಥ ಮನುಷ್ಯನ ಆತರ, ರಾಜಗೋಪಾಲಾಚಾರ್ಯ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಏನಂತ ಅಂದರೆ, ಅವರು ಗೌರ್ಮೆಂಟ್ ಜನರಲ್ ಆಗಿತ್ತು ಎಲ್ಲನೂ, ಆದರೆ ಅವರು ಒರಿಜಿನಲ್ಲಿ ಇದ್ದಂಥ ಒಂದು ಮಿಡ್ಲ್ ಕ್ಲಾಸ್ ಮ್ಯಾನ್ ಆದರು. ಅವ್ರ ಮಗಳು ಬರೀ ಹೈಸ್ಕೂಲ್ ಟೀಚರ್ ಆಗಿತ್ತು. ಅಂಥ ಮನುಷ್ಯರಿಗೆ ಈ ತರಗತಿ ಕೈ ಶುರು ಮಾಡಿದ್ರು. ಕಾರಂತರು ಒಂದು ಅವರ ಎಕನಾಮಿಕ್ಸ್ ವಿಷಯದೊಳಗೆ ಅವರು ಹೇಗೆ, ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಂತಹ ಒರಿಜಿನಲ್ ಇದ್ದಂತಹ ಪರಿಸ್ಥಿತಿ, ಅನಂತರದೊಳಗೆ ಆ ಜಿಲ್ಲೆ ಯಾವ ರೀತಿ ಇಂಪ್ರೂವ್ ಆಯಿತು ಅಂತ ಅನ್ನೋದನ್ನ ಅವರು ಕಣ್ಣಾರೆ ನೋಡಿದವರು, ಅಲ್ಲೇ ವಾಸ ಮಾಡಿದವರು. ದಕ್ಷಿಣ ಕನ್ನಡ ಜಿಲ್ಲೆ ಒಳಗೆ ರಸ್ತೆಗಳೇ ಇರಲಿಲ್ಲ. ಮಳೆಗಾಲ ಬಂತು ಅಂತಂದ್ರೆ ಇಲ್ಲಿಂದ 20 ಮೈಲಿ ದೂರ ಹೋಗೋಕೆ 2 ದಿವಸ ಬೇಕಾಗಿರೋದು, ಅಂಥ ಸ್ಥಿತಿ ಒಳಗಿತ್ತು. ಅದ್ರ ಬಡತನ ಎಷ್ಟು ಅನ್ನೋದನ್ನ ನೀವು ಕಾರಂತರ ಅರ್ಲಿಯರ್ ನಾವೆಲ್ಲ ನಾವು ನೀವು ಓದೋದು ಗೊತ್ತಾಗುತ್ತೆ. ಆಮೇಲೆ ಕ್ರಮೇಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ಕರ್ನಾಟಕಕ್ಕೆ ನಂಬರ್ 1 ಜಿಲ್ಲೆಯಾಗಿ ಬೆಳೀತು. ಹೇಗೆ ಬೆಳೀತು? ಕೆಲವರು ಏನು ಮಾಡಿದ್ರು, ಅಡುಗೆ ಕಲ್ತಿದ್ದವರು ಬೇರೆ ಬೇರೆ ಕಡೆಗೆ ಹೋದ್ರು, ಸೌಟ್ ಹಿಡ್ಕೊಂಡು ಹೋದ್ರು, ಕಷ್ಟಪಟ್ಟು ಕೆಲಸ ಮಾಡೋದು, ಹೋಟ್ಲಿನಲ್ಲಿ ಸಂಪಾದನೆ ಮಾಡೋದು, ಊರಿಗೆ ಹಣ ಕಳ್ದು. ಇನ್ನು ಕೆಲವರು ಬ್ಯಾಂಕ್ ಇಟ್ಕೊಂಡು ಶುರು ಮಾಡೋದು.
ರೀತಿಯಾಗಿ ಅವರು ಬೆಳೆಸಿದ್ರು. ಇವತ್ತು ಕೂಡ ನಾವು ಆ ಬ್ಯಾಂಕನ್ನು ನಾವು ಜ್ಞಾಪಿಸ್ಕೊಳ್ತಿದ್ದೀವಿ. 5 ಬ್ಯಾಂಕ್ಗಳನ್ನು ಮಾಡಿದ್ರು ಸೌತ್ ಕೆನರಾದವರು. ಸಣ್ಣ ಜಿಲ್ಲೆ ಅದು, 5 ಬ್ಯಾಂಕ್ಗಳನ್ನು ಮಾಡಿದ್ರು. 5 ಬ್ಯಾಂಕೂ ಆ ಕ್ವಾಲಿಟಿ ಒಳಗೆ ಬಹಳ ಚೆನ್ನಾಗಿ ನಡೆಯಿತು. ಆ 5 ಬ್ಯಾಂಕ್ನವರು ಕೂಡ ಒಬ್ರಿಗೊಬ್ಬರು ಕೋಆಪರೇಷನ್ ಇಂದ ಇದ್ರೆ ಹೊರತು ಅವನ ಕಾಲು ಇವನು ಎಳೆಯೋದು, ಇವನ ಕಾಲು ಅವನ ಎಳೆಯೋದು ಆ ಥರದ ಮಾಡಲಿಲ್ಲ. ಅದರೊಳಗೆ ಮುಂದೆ ಬಂದ್ಬಿಟ್ಟು ಬೇಕಾದಷ್ಟು ಜನ ವ್ಯಾಪಾರ. ಇವತ್ತು ನಮಗೆ ಈ ಸೌತ್ ಇಂಡಿಯಾದಲ್ಲಿರುವಂಥ ಈ ಸಿಂಡಿಕೇಟ್ ಬ್ಯಾಂಕು, ಇದ್ರ ಬ್ಯಾಂಕು, ಕೆನರಾ ಬ್ಯಾಂಕ್, ಕೆನರಾ ವಿಜಯ, ಕೆನರಾ ಬ್ಯಾಂಕ್, ಬ್ಯಾಂಕು, ಇವೆಲ್ಲ ಇದೆಯಲ್ಲ, ಕೆನರಾ ಬ್ಯಾಂಕು, ಇದು ವಿಜಯ ಬ್ಯಾಂಕ್, ಈ 5 ಬ್ಯಾಂಕ್ಗಳು ಎಲ್ಲ ಏನಿದೆಯಲ್ಲ, ಆ ಬ್ಯಾಂಕ್ಗಳಿಗಿರುವಂಥ ಎಫಿಷಿಯನ್ಸಿ ಬೇರೆ ಬ್ಯಾಂಕ್ಗಳಿಗೆ ಇವಾಗ ಏನೋ ಯಾವ ಕಾರಣಕ್ಕೂ ಏನೋ ಅಂತ ಎಲ್ಲ ನೋಟ್ಲಿಗೆ ಅಮಾಲ್ಗಮೇಷನ್ ಮಾಡಾಕ್ತಿದ್ದೀವಿ. ನನಗೆ ನಮ್ಮ ಬ್ಯಾಂಕು, ನನಗೆ ಈ 5 ಬ್ಯಾಂಕ್ಗಳು ನಾನು ಎಲ್ಲೇ ಈ ಭಾರತದ ಬೇರೆ ಎಲ್ಲಿ ಹೋದರೂ ಕೂಡ ನನ್ನ ಬ್ಯಾಂಕು ಅಂತ ನನ್ನ ಬ್ಯಾಂಕು ಅಂತ ನನಗನ್ಸುತ್ತೆ ಅಂತ ಆತ್ಮೀಯತೆ ಇದೆ. ಹೋದಷ್ಟು ಚೆನ್ನಾಗಿದೆ. ಇವಾಗ ಬೇರೆ ಬ್ಯಾಂಕಲ್ಲಿ ಅಂತ ಹೇಳೋಕ್ಕಾಗೋದೇ ಇಲ್ಲ. ಒಂದು ಬ್ಯಾಂಕ್ಗಳನ್ನು ಶುರು ಮಾಡಿದ್ರು. ಇನ್ನೊಂದು ಕಾನ್ಸಂಟ್ರೇಟ್ ಅವ್ರು ಮಾಡಿದ್ದೇನು ಅಂತಂದ್ರೆ ವಿದ್ಯಾಭ್ಯಾಸಕ್ಕೆ ಬೇರೆ ಬೇರೆ ಇದುವರೆಗೆ ಒಂದೊಂದು ತಾಲೂಕು ಕೇಂದ್ರ ಆಗ್ಬೋದು, ಸಣ್ಣ ಊರಾಗಬಹುದು, ಅಲ್ಲಿ ಶಾಲೆ ತೆಗೆದು, ಕಾಲೇಜ್ಗಳನ್ನು ತೆಗೆದು, ಟೆಕ್ನಿಕಲ್ ಎಜುಕೇಷನ್ ತೆಗೆದು, ಮೆಡಿಕಲ್ ಎಜುಕೇಷನ್ ತೆಗೆದು, ಮೆಡಿಕಲ್ ಇದೆಲ್ಲ ಬಹಳ ಚೆನ್ನಾಗಿ ನಡೆಸಿದ್ರು. ಹೀಗಾಗಿ ನೋಡಿ, ಈಗಲೂ ದಕ್ಷಿಣ ಕನ್ನಡ ಜಿಲ್ಲೆ ಒಳಗೆ ನೀವು ಯಾವಾಗ ನೀವು ಎಲ್ಲೇ ಬೇಕು, ಇವನ್ ಮಂಗಳೂರಲ್ಲೂ ಕೂಡ ನೀವು ರಸ್ತೆ ಒಳಗೆಲ್ಲ ಸಾಯಂಕಾಲ ಹೊತ್ತು ನೀವು ತಿರುಗಾಡಬೇಕು ಅಂದರೆ ಯಾವ ಹುಡುಗರು ಇದ್ರೊಳಗೆ ರಸ್ತೆ ಮಧ್ಯದೊಳಗೆ ನಿಂತ್ಕೊಳ್ಳಲ್ಲ. ಮತ್ತೆ ಯಾರು ನೀವು ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡೋದೇ ಇಲ್ಲ. ಅವ್ರು ಮಾತಾಡಬೇಕಾದ್ರೆ ಎಲ್ಲೋ ಅವ್ರ ಜಾಗ ಇರುತ್ತೆ, ಅಲ್ಲಿ ಮಾಡ್ತಾರೆ ಅಷ್ಟೇ. ಆದರೆ ನಮ್ಮ ಇದರೊಳಗೆ ರಕ್ತದ ಮೇಲ್ಗಡೆ ಇದೆಯಲ್ಲ, ನಾವು ಮನೆ ಮೈಸೂರು, ಇದು ಧಾರವಾಡ, ಈ ಕಡೆಯವರೆಲ್ಲ ಇದ್ದಾರೆ. ರಸ್ತೆ ಇರುವುದೇ ನಾವು ನಿಂತ್ಕೊಂಡು ಮಾತಾಡಕ್ಕೆ. ಯಾವ್ದಾದ್ರು ವೆಹಿಕಲ್ ಬಂದು ಅವ್ರು ಎಷ್ಟೇ ಹಾರನ್ ಮಾಡಲಿ ಜಾಗ ಬಿಡೋದಿಲ್ಲ. ಈ ಶಿಸ್ತನ್ನು ತಂದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದರಿಂದ ಅವರು ಮುಂದುವರೆದವರು. ಇದು ಏನು ತೋರಿಸುತ್ತೆ? ನಾವು ಮುಂದುವರಿಬೇಕಾದ್ರೆ ಯಾವ ರೀತಿ ಮುಂದುವರಿಬೇಕು? ನಮಗೆ ಶಿಸ್ತು ಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು, ಎಜುಕೇಶನ್ ಬೇಕು. ಇದರಿಂದಲೇ ನಾವು ಮುಂದುವರಿಬೇಕು ಅಂತ ಅನ್ನೋದನ್ನು ಅವ್ರು ಕಲ್ತ್ಕೊಳ್ತಾರೆ. ಪರಿಣಾಮ ಏನಾಯ್ತು ಅಂದ್ರೆ ಒಂದು ಕಾಲದಲ್ಲಿ ಬೆಳೀತು. ಅವ್ರಿಗೆ ಮುಂಬೈನ ಕಾಂಟ್ಯಾಕ್ಟ್ ಇತ್ತು. ಈಗಲೂ ನೀವು ಈ ಗಲ್ಫ್ ಕಂಟ್ರೀಸ್ ಹೋದ್ರೆ ಅಲ್ಲಿರುವ ಹೋಟ್ಲು ಅಂತ ಅಂದ್ರೆ ಅಲ್ಲೆಲ್ಲ ಉಡುಪಿ ಹೋಟ್ಲು ಅಂದ್ರೆ ಉಡುಪಿ ಅಂತಂದ್ರೆ ಅದೇನು ಬ್ರಾಹ್ಮಣರದ್ದೇನಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾರಿದ್ರು ಅವ್ರು ಉಡುಪಿ ಹೋಗ್ತಾರೆ, ಬಹಳ ಚೆನ್ನಾಗಿ ನಡೆಸ್ತಾರೆ, ಜನ ಹುಡ್ಕೊಂಡು ಹೋಗ್ತಾರೆ. ಸ್ವಾತಂತ್ರ್ಯ ಬರವಣಿಗೆಯಲ್ಲಿ ಏನು ಕಾಣುತ್ತೆ? ಇದು ಕಾಣುತ್ತೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೀವು ಮುಂದಕ್ಕೆ ಬರ್ತೀರಾ. ಕೆಲಸ ಮಾಡುವಕ್ಕೆ ಎಲ್ರಿಗೂ ಕೆಪಾಸಿಟಿ ಇರಲ್ಲ. ಅಲ್ಲ, ಕೆಲಸ ಮಾಡೋ ಕೆಪಾಸಿಟಿ ಇರುತ್ತೆ, ಗೈಡ್ ಮಾಡೋದಕ್ಕೆ ಎಲ್ರಿಗೂ ಕೆಪಾಸಿಟಿ ಇರಲ್ಲ. ಅವನವನ ಕೆಪಾಸಿಟಿಗೆ ತಕ್ಕನಾಗಿ ಅವನಿಗೆ ಸಂಪಾದನೆ ಮಾಡುವಂಥ ಅವಕಾಶ ಕೊಡಬೇಕು. ಸರ್ಕಾರ ತಲೆ ಹಾಕಬಾರದು. ಸರ್ಕಾರ ತಲೆ ಹಾಕಿದ ಕಡೆಯಲ್ಲಿ ಯಾರು ಬೆಳೆಯುವುದು ಸಾಧ್ಯ ಇಲ್ಲ. ವ್ಯಕ್ತಿ ಸ್ವಾತಂತ್ರ್ಯ ಅಂತ ಅನ್ನೋದು ಬೇಕು. ಅದು ಇದ್ರೆ ಬೆಳವಣಿಗೆ ಸಾಧ್ಯ ಅಂತ ಅನ್ನೋದು ಅವರ ಫಿಲಾಸಫಿ. ಅವರ ಕಾದಂಬರಿಗಳಲ್ಲಿ ಇದೇ ಬರುತ್ತೆ. ಬಹುತೇಕ ಕಾದಂಬರಿಗಳಲ್ಲಿ ಬಹುತೇಕ ಪಾತ್ರಗಳು ಹೀಗೆ ಕಷ್ಟಪಟ್ಟು ಕೆಲಸ ಮಾಡಿರುವುದು.
ಮಾಡಿ ಅಭಿವೃದ್ಧಿ ಬಂದವರನ್ನೇ ಅವರ ಕಾದಂಬರಿಗಳಲ್ಲಿ ನನಗೆ ಕಾಣುತ್ತೆ. ಅದಕ್ಕೆ ಕಾರಂತರನ್ನ ರೈಟಿಸ್ಟ್ ಅಂತ ಕರೀತಾರೆ. ಈ ರೈಟಿಸ್ಟ್ ಸೃಷ್ಟಿ ಮಾಡ್ಕೊಂಡಿರೋ ಶಬ್ದವೇ ಹೊರತು ರೈಟಿಸ್ಟ್ ಅಂತ ಯಾವ ಒಂದು ಐಡಿಯಾಲಜಿ ಇಲ್ವೇ ಇಲ್ಲ. ಕಷ್ಟಪಟ್ಟು ಕೆಲಸ ಮಾಡಪ್ಪ, ನಿನ್ನ ಕೆಪಾಸಿಟಿ ಇದ್ದಾಗ ನೀನು ಸಂಪಾದನೆ ಮಾಡು. ಆದರೆ ನಮ್ಮ ಪರಂಪರೆ ಏನು ಹೇಳುತ್ತೆ ಅಂದರೆ, ನೀನು ಕಷ್ಟಪಟ್ಟು ಎಷ್ಟು ಬೇಕಾದರೂ ಸಂಪಾದನೆ ಮಾಡು, ನ್ಯಾಯವಾದ ದಾರಿಯಲ್ಲಿ ಸಂಪಾದನೆ ಮಾಡು. ಸಂಪಾದನೆ ಮಾಡಿದ ಮೇಲೆ ಕೂಡ ನೀನು ಒಂದು ಜ್ಞಾಪಕದಲ್ಲಿ ಇಟ್ಕೋಬೇಕು, ಸಾಯುವಾಗ ತಲೆ ಮೇಲೆ ಇಟ್ಕೊಂಡು ಹೋಗಲ್ಲ ಅನ್ನೋದನ್ನ ಜ್ಞಾಪಕದಲ್ಲಿ ಇಟ್ಕೋ. ನೀನು ದುಡಿದನ್ನ ದಾನ ಧರ್ಮ ಎಷ್ಟು ಮಾಡ್ತೀಯ ಅದೇ ನಿನಗೆ ಪುಣ್ಯ. ಇದನ್ನ ಮಾಡ್ಕೊಂಡು ಹೋಗ್ಬೇಕು. ಇಷ್ಟೇನೇ ಇರೋದು. ಈ ಲೆಫ್ಟಿಸ್ಟ್ ಏನು ಮಾಡಿದ್ರು ಅಂತಂದ್ರೆ ಎಲ್ಲನೂ ಸರ್ಕಾರವೇ ಮಾಡಬೇಕು, ಪ್ರತಿಯೊಂದು ಮ್ಯಾನೇಜ್ಮೆಂಟು ಸರ್ಕಾರಕ್ಕೆ ಆಗಬೇಕು ಅಂತ ಅನ್ನೋರು ಈ ಲೆಫ್ಟಿಸ್ಟು. ಅವ್ರನ್ನ ರೈಟಿಸ್ಟ್ ಅಂತ ಕರೀತಾರೆ. ಯಾರು ಒಬ್ಬ ಲೇಖಕ ಸ್ವಲ್ಪ ಅಂಥ ಒಂದು ಪ್ರವೃತ್ತಿ ಅವನ ಬರವಣಿಗೆಯಲ್ಲಿ ಇದ್ರೆ ಈಸ್ ಎ ರೈಟಿಸ್ಟ್ ಅಂತ ತಿರಸ್ಕಾರದ ಮಾತು, ಈಸ್ ಎ ರೈಟಿಸ್ಟ್ ಅಂತ. ಒಂದ್ಸಲಿ ಒಬ್ಬ ಫನ್ ಮಾಡಿ ಹೇಳಿದ, ರೈಟಿಸ್ಟ್ ಈಸ್ ಆಲ್ವೇಸ್ ರೈಟ್ ಅಂತ. ರೈಟಿಸ್ಟ್ ಈಸ್ ಆಲ್ವೇಸ್ ರೈಟ್ ಅಂತ. ಅದು ನಾನು ನಂಬ್ತೀನಿ. ಇದು ಸ್ವಾತಂತ್ರ್ಯಕ್ಕೆ ಮಾಡಿದಂಥ ಆಪಾದನೆ. ಇದು ಬರೀ ಕಾರಂತರಿಗೆ ಮಾಡಿದಂಥ ಆಪಾದನೆಯಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ಜಿಲ್ಲೆಯ ಅನುಭವವನ್ನು ನೋಡಿದ್ರೆ, ಕಷ್ಟಪಟ್ಟು ಬುದ್ಧಿ ಉಪಯೋಗಿಸಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಾವು ಮುಂದುವರಿಕೆ ಸಾಧ್ಯ, ಇಲ್ಲದೆ ಹೋದರೂ ಸಾಧ್ಯವಿಲ್ಲ ಅನ್ನೋದನ್ನ ಇಡೀ ಜಿಲ್ಲೆ ಅರ್ಥ ಮಾಡ್ಕೊಳ್ತೇವೆ. ಮುಂಬೈಗೆ ಹೋಗ್ಬೋದು, ಇನ್ನೊಂದು ಕಡೆ ಹೋಗ್ಬೋದು, ಗಲ್ಫ್ ಕಂಟ್ರೀಸ್ ಹೋಗ್ಬೋದು, ಅಥವಾ ನೀವು ಓದೋದ್ರೊಳಗೂ ಕೂಡ ನೀವು ಚೆನ್ನಾಗಿ ಓದಬೇಕು. ನೀವು ಮೆಡಿಕಲ್ ಓದಬೇಕಾದ್ರೆ, ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೆ ಸೌತ್ ಕೇಂದ್ರದಲ್ಲಿರುವಂಥ ವಿದ್ಯಾಭ್ಯಾಸದ ಗುಣಮಟ್ಟದ ವಿದ್ಯಾಭ್ಯಾಸ ಬೇರೆ ಕಡೆ ಎಲ್ಲೂ ಇಲ್ಲ. ನನ್ನ ಅನುಭವ ಹೇಳ್ತೀನಿ. ನನಗೆ 2 ಗಂಡು ಮಕ್ಕಳು. ಇಲ್ಲಿ ನಾನು ಮೈಸೂರಿನೊಳಗೆ ಅವರನ್ನ PUC ಸೇರಿಸಿದೆ. ಸಾಧ್ಯ ಆಗಲಿಲ್ಲ ಅವ್ರಿಗೆ. ಒಬ್ಬ 36% ತಗೊಂಡ. 36% ತಗೊಂಡು ಅವನಿಗೆ ಮುಂದೆ ಯಾವುದ್ರಲ್ಲಿ ಸೀಟ್ ಸಿಗುತ್ತೆ, ಯಾವ ಟೆಕ್ನಿಕಲ್ ಇದರೊಳಗೆ ಅವನಿಗೆ ಸೀಟ್ ಸಿಗುತ್ತೆ. ಅವಾಗ ನಾನಿಲ್ಲಿ ರಾಮಕೃಷ್ಣಾಶ್ರಮ ಶಾಲೆಯನ್ನು ಕೇಳಕ್ಕೆ ಹೋದೆ. ಇದು ನನ್ನ ಮಕ್ಕಳಿಗೆ ನೀವು ಸೀಟ್ ಕೊಡಬೇಕು ಅಂತ. ಅವರು ನನ್ನ ಸಮಸ್ಯೆ ಏನು, ನನ್ನ ಮಕ್ಕಳ ಸಮಸ್ಯೆ ಏನು ಅನ್ನೋದನ್ನು ಸ್ವಾಮಿಗಳು ಕೇಳಿ ಮಾಡಿ ಅಳಿಕೆ ಅಂತ ಇದೆ. ಆ ಅಳಿಕೆಗೆ ಹೋಗಿ ನಿಮ್ಮ ಮಕ್ಕಳನ್ನು ನೀವು ಸೇರಿಸಿ, ಅವರು ಏನೂ ನೀವು ಮಾಡಬೇಕಾಗಿಲ್ಲ, ಉಳಿದದ್ದನ್ನೆಲ್ಲ ಅವರು ನೋಡ್ಕೊಳ್ತಾರೆ ಹಾಗೆ ಅಂತ ಹೇಳಿದ್ರು. ನಾನು ಅಳಿಕೆಗೆ ಹೋಗಿ ಅವಾಗ ನಾರಾಯಣ ಭಟ್ರು ಅಂತ ಅಡಿಕೆ ಇದನ್ನ ಮುಖ್ಯಸ್ಥರಾಗಿದ್ದರು. ಅವ್ರು ಹೋಗಿ ಕೇಳಿದೆ. ನಾನು ಯಾವುದು ಮುಚ್ಚುಮರೆ ಹಿಂದೆ ಹೇಳಿದೆ, ನಮ್ಮ ಮಕ್ಕಳು ಬುದ್ಧಿವಂತರು, ಆದರೆ ಅಲ್ಲಿ ನಮ್ಮ ಆ ಶಾಲೆಗೆ, ನಮ್ಮ ಈ PUC ಕಾಲೇಜುಗಳು ಇದುಗಳಿಗೆಲ್ಲ ಅವರು ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಿಮ್ಮ ಸೇರಿಸ್ತೀನಿ, ದಯವಿಟ್ಟು ತಗೋಬೇಕು. ನಾವು ಕಾದಂಬರಿಕಾರ, ಲೇಖಕ ಅನ್ನೋ ಒಂದು ಮರ್ಯಾದೆಗೆ ಅವ್ರು ತಗೊಂಡ್ರೆ 2 ವರ್ಷ ಅಲ್ಲಿರುವುದಕ್ಕೆ ಅವರೆಲ್ಲವ 92%, 94% ಬಂದರು. ಅವ್ರ ನಡವಳಿಕೆಯಲ್ಲಿ ವ್ಯತ್ಯಾಸ ಆಯಿತು. ಅದಕ್ಕೆ ತಕ್ಕನಾಗಿ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಎದುರು ಉತ್ತರ ಕೊಡೋದು. ಆದರೆ ಅಲ್ಲಿಗೆ ಹೋಗಿ ಬಂದಾದ ಮೇಲೆ ಮನೇಲಿ ಹಿರಿಯರಿಗೆ ಇದು ಮಾಡಬೇಕು, ನಮಸ್ಕಾರ ಮಾಡಬೇಕು, ಇದೆಲ್ಲ ನಡವಳಿಕೆಯನ್ನು ಕಲಿಸೋದು. ಸೌತ್ ಕೇಂದ್ರದಲ್ಲಿ ಇರುವಂಥ ಶಾಲೆಗಳು ಬರೀ ಅದೊಂದೇ ಅಲ್ಲ, ಆ ಶಾಲೆಗಳಲ್ಲಿ ಈ ಶಿಸ್ತಿದೆ, ಈ ಕಾಲೇಜುಗಳಲ್ಲಿ ಈ ಶಿಸ್ತಿದೆ. ಅಲ್ಲಿಗಿರೋ ಮೆಡಿಕಲ್ ಕಾಲೇಜಿನೊಳಗೆ ಇರುವಂಥ ಟ್ರೈನಿಂಗು
ಆದ್ರಿಂದ ಇದನ್ನ ಕಾರಂತರು ಕಣ್ಣಾರೆ ನೋಡಿದ್ರು, ಇದ್ರ ಜೊತೆಲೇ ಕಾದಂಬರಿ ಹೇಳೋದು. ಆ ಅನುಭವವನ್ನ ತಮ್ಮ ಕಾದಂಬರಿಗಳಲ್ಲಿ ಬರೆದಿದ್ದಾರೆ. ಆದ್ದರಿಂದ ರೈಟಿಸ್ಟ್ ಅಂತ ಹೇಳ್ತಾರೆ. ಅದಿರಲಿ. ಆದರೆ ಸೌತ್ ಕೆನರಾದಲ್ಲಿ ಇವಾಗ ಯಾಕಪ್ಪ ಹಿಡಿದು ಇಷ್ಟು ಮುಂದುವರೆದ ಜಿಲ್ಲೆ, ಎಷ್ಟು ದಟ್ಟ ದರಿದ್ರವಾಗಿದ್ದ ಜಿಲ್ಲೆ ಇಷ್ಟು ಮುಂದಕ್ಕೆ ಬಂದರು? ಯಾವ್ಯಾವ ಕಾರಣಕ್ಕೋಸ್ಕರವಾಗಿ ಬಂದರು? ಯಾವ ಗುಣದಿಂದ ಬಂದರು? ಡಿಸಿಪ್ಲೀನು, ಕಷ್ಟಪಟ್ಟು ಕೆಲಸ ಮಾಡೋದು, ಇದರಿಂದ ತಾನೇ ಬಂದಿರೋದು. ಹೊಸದಾಗಿ ಆಲೋಚನೆ ಮಾಡೋದು, ಇದರಿಂದ ತಾನೇ ಬಂದಿರೋದು. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಆ ಜಿಲ್ಲೆ ಇನ್ನೂ ಯಾವಾಗಲೂ ಮುಂದುವರಿಯುತ್ತೆ, ಇನ್ನೂ ಮುಂದಕ್ಕೆ ಹೋಗ್ಬೋದು. ಆದರೆ ಅಲ್ಲಿ ಇದು ಎಲ್ಲ ಈಗ ಬಂದ್ಬಿಟ್ಟಿದೆ. ಅಲ್ಲಿ ಹುಡುಗರು ಕೂಡ ಸ್ಟ್ರೈಕ್ ಮಾಡ್ತಾರೆ. ಮತ್ತು ಅಲ್ಲಿ ಕೂಡ ಎಷ್ಟು ಏನೇನು ನಡೀತಾ ಇದೆ ಸೌತ್ ಕೆನರಾದಲ್ಲಿ ಏನೋ ನಾನೇನು ಬಿಡಿಸಿ ಹೇಳಬೇಕಾಗಿತ್ತು. ನಿಮ್ಮ ಅಧಃಪತನಕ್ಕೆ ಕಾರಣವೇನು ಅಂತಂದ್ರೆ ಇವರೇ. ಸೌತ್ ಕೆನರಾದಲ್ಲಿ ಎಂತೆಂಥ ಲೇಖಕರು ಇದ್ರು ಅಂತಂದ್ರೆ ಈ ನಮ್ಮ ಗೋವಿಂದ ಕೈಗಳು ಸೌತ್ ಕೆನರಾ, ಕಡೆಗೋಡ ಶಂಕರ್ ಭಟ್ರು ಸೌತ್ ಕೆನರಾದವರು, ಆಮೇಲೆ ಕೃಷ್ಣ ಭಟ್ರು ಅವರಷ್ಟು ಚೆನ್ನಾಗಿ ಇದನ್ನ ಯಾವುದನ್ನ ಛಂದಸ್ಸನ್ನ ಅವರಷ್ಟು ಚೆನ್ನಾಗಿ ತಿಳಿದವರೆ ಬೇರೆ ಯಾರು ಇರಲಿಲ್ಲ. ಕಾರಂತರಲ್ಲಿ ಬಹಳ ದೊಡ್ಡವರು. ಆಮೇಲೆ ಬಲ್ಲಾಳು, ವ್ಯಾಸರಾಯ ಬಲ್ಲಾಳು, ಎಷ್ಟು ಜನ ಬೇಕು ನಿಮ್ಗೆ? ಅಷ್ಟು ಸಣ್ಣ ಜಿಲ್ಲೆ ಒಳಗೆ ಎಷ್ಟು ಜನ ಲೇಖಕರು ಹುಡ್ಕೊಂಡಿದ್ರು. ಈಗ ಯಾಕೆ ಕಾಣ್ತಾ ಇಲ್ಲ ಇವರು? ಯಾಕೆಂದ್ರೆ ಲೇಖಕರಾದವರೆಲ್ಲ ಇದಕ್ಕೆ ಶುರು ಮಾಡಿದ್ರು, ಐಡಿಯಾಲಜಿಗೆ ಶುರು ಮಾಡಿದ್ರು. ಅದು ಜೈಕಾರ DC ಆಫೀಸ್ ಮುಂದ್ಗಡೆ ಹೋದ ಕೆಲಸ ಡೌನ್ ಮಾಡ್ತಾರೆ. ಇದು ಬದಲಾವಣೆ. ಅದರಿಂದ ನಾವು ಕಾರಂತರ ಕೃತಿಗಳನ್ನ ಓದುವುದರಿಂದ ಈ ಇಡೀ ಸೌತ್ ಕೆನರಾ ಅನ್ನೋದು ಒಂದು ಎಕ್ಸಾಂಪಲ್ ಅಷ್ಟೇ. ನಮ್ಮ ಇಡೀ ಭಾರತ ಮುಂದುವರಿಬೇಕಾದ್ರೆ ಹೇಗೆ ಅದು ಇಲ್ಲಿ ಈ ಸೌತ್ ಕೆನರಾದಲ್ಲಿ ಯಾವ ರೀತಿ ಆಯಿತು, ಇದೆಲ್ಲನೂ ಕಾರಂತರು ಒಂದೊಂದು ಕಾದಂಬರಿಯಲ್ಲೂ ಕೂಡ ಚಿತ್ರಿಸಿದ್ದಾರೆ. ಇದು ಕಾರಂತರ ಹೆಚ್ಚುಗಾರ. ನಾನು ಅದಕ್ಕೆ ಹೇಳ್ತೀನಿ,